2 ತಿಂಗಳ ಹಿಂದೆ ಇಲ್ಲಿ ನಾನು ನನ್ನ ಸಿನಿಮಾ ಪಿಕ್ಚರ್ಗೋಸ್ಕರ ಇದೇ ವೇದಿಕೆ ಮೇಲೆ ನಿಂತಿದ್ದೆ. ಈಗ ನಮ್ಮ ಸಿನಿಮಾಗೋಸ್ಕರ ಇಲ್ಲಿ ನಿಂತಿದ್ದೀನಿ, ಟಾಸ್. ಐ ಆಮ್ ಸೋ ಪ್ರೌಡ್ ಆಫ್ ಅರ್ಜುನ್. ನಾನು ಆ ವಿಟಿಯನ್ನು ನೋಡುವಾಗ ಅಂದ್ಕೊಳ್ತಾ ಇದ್ದೆ, ರಿಮೆಂಬರ್ ಅರ್ಜುನ್ ನನಗೊಂದು ಬೈಟ್ ಕೊಟ್ಟು ವಾಟ್ ಆರ್ ಯು ಅಂತ ಮ್ಯಾಮ್ ಅಂತ. ದ ಸೇಮ್ ಥಿಂಗ್ ಐ ವಾಂಟ್ ಆಸ್ಕ್ ಯು. ಪಾಪ ಪ್ರತಿ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ಹಾಡನ್ನು ಹಾಡ್ತಾರೆ. ಪ್ರತಿ ಒಂದು ಕೆಲಸದ ಸಿನಿಮಾದಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ. ಅಂಥದ್ರಲ್ಲಿ ಆ ಇಡೀ ಸಿನಿಮಾದ ಭಾರವನ್ನು ತನ್ನ ಮೇಲೆ ಹೊತ್ಕೊಂಡು ಅಲ್ಲಿ ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂತ ನಾನು ನೋಡಿದ್ದೀನಿ. ಅದು ಒಂದೇ ರೀಸನ್ಗೋಸ್ಕರ ನಾವಲ್ಲಿ ನನ್ನ ಪಿಕ್ಚರ್ ಸಿನಿಮಾದ ಪ್ರಮೋಷನ್ಗಂತ ಹೋಗಿದ್ದಾಗ ನಾವೆಲ್ಲ ಡಿಸ್ಕಸ್ ಮಾಡೋವಾಗ ನಾವು ಆವಾಗ ಅಂದ್ಕೊಂಡ್ವಿ, ಇಲ್ಲ, ವಿ ಶುಡ್ ಬಿ ಅ ಪಾರ್ಟ್ ಆಫ್ ದಿಸ್. ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅರ್ಜುನಿಗೆ. ಯಾಕಂದರೆ ಕಾಪಿಕಾಡ್ ಸರ್, ನಾವೆಲ್ಲ ಅವ್ರನ್ನ ಮೇಷ್ಟ್ರು ಅಂತ ಕರೆಯೋದು. ಈಸ್ ಅ ಸೀನಿಯರ್ ಮೋಸ್ಟ್. ನಾನು ಚಿಕ್ಕದ್ರಿಂದ ಅವ್ರ ನಾಟಕನ ನೋಡ್ಕೊಂಡು ಬೆಳೆದಿದ್ದೀನಿ. ಈ ಫ್ಯಾಮಿಲಿ ನಮಗೆ ಇವಾಗ ಅಲ್ಲ, ಬಹಳ ಮುಂಚೆಯಿಂದ ಪರಿಚಯ, ತುಂಬ ಕ್ಲೋಸ್ ನಾವೆಲ್ಲ. ಇನ್ಫ್ಯಾಕ್ಟ್ ಅರ್ಜುನ್ನು ಮುಗುಳುನಗೆ ಸಿನಿಮಾದಲ್ಲಿ ಗಣೇಶ್ ಅವ್ರ ಜೊತೆ ಆ್ಯಕ್ಟು ಮಾಡಿದ್ದಾರೆ. ಸೊ ಅವಾಗಿಂದ ತುಂಬ ಕ್ಲೋಸ್ ನಾವೆಲ್ಲ. ಮತ್ತು ನಮ್ಮ ಊರಿನ ನಂಟು ಅಂದರೆ ಅದು ಬೇರೆಯೇ ಪ್ರೀತಿ. ನಂಗೆ ತುಂಬ ಖುಷಿ ಆಗ್ತಾಯಿದೆ ದಟ್ ಈ ಸರ್ತಿ ನಾನು ಊರಿಗೆ ಹೋದಾಗ ಆ ಒಂದು ಪ್ರೀತಿ, ಆ ಒಂದು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಆ ಜನ ಒಂದು ತೋರಿಸಿರೋ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ನಮ್ಮ ಸಿನಿಮಾನ ಒಪ್ಕೊಂಡ್ರು, ಪಿಕ್ಚರ್ ಸಿನಿಮಾನ ಅಂತ. ಹೋದ ಸಂಡೇನೂ 60 ಶೋಸ್ ಹೌಸ್ಫುಲ್ ಇತ್ತು. ಜನ ಆಚೆ ಬರಲ್ಲ ಅನ್ನೋ ಟೈಮಲ್ಲಿ ಇವತ್ತಿನ ದಿನ ಆ ರೀತಿ ಜನ ಬಂದುಬಿಟ್ಟು ಪಿಕ್ಚರ್ನ ನೋಡಿದ್ರು. ನಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ನಮ್ಮ ಸಿನಿಮಾಗಳು ಆಚೆ ಬರಬೇಕು, ನಮ್ಮ ಕಂಟೆಂಟ್ಗಳು ಆಚೆ ಬರಬೇಕು ಅನ್ನೋ ಒಂದು ಹುಮ್ಮಸ್ ಬಂದಿದೆ ನನಗೆ ಊರಿಂದ ಬಂದ ಮೇಲೆ. ಸೊ ಅರ್ಜುನ್ ಜೊತೆ ಡಿಸ್ಕಸ್ ಮಾಡಿದ ತಕ್ಷಣ ನಾನು ಅಂದ್ಕೊಂಡೆ, ಇಲ್ಲ, ನಾವು ಇವ್ರ ಜೊತೆ ಇರಬೇಕು. ಮತ್ತು ಸಿನಿಮಾನು ನೋಡಿದ್ದೀನಿ ನಾನು, ಅದಕ್ಕೆ ಇನ್ನೂ ಸ್ವಲ್ಪ ಕಾನ್ಫಿಡೆಂಟಾಗಿ ನಾವು ಈ ಸಿನಿಮಾ ಪ್ರಚಾರದಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ. ಆಲ್ ದಿ ಬೆಸ್ಟ್ ಅರ್ಜುನ್. ಐ ಆಮ್ ಸೋ ಪ್ರೌಡ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾಗೂ ಕೂಡ, ನಮ್ಮ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿಬಿಟ್ಟು ನನಗೆ ಸಿಕ್ಕಿರೋ ಸಪೋರ್ಟು, ನನ್ನಲ್ಲಿ ಹೋದಾಗ ಪ್ರಚಾರಕ್ಕಾಗಲಿ, ಪ್ರತಿಯೊಂದು ಕಡೆ ಬರೋದಾಗಲಿ, ಅವ್ರ ನಾಟಕಗಳನ್ನ ಬಿಟ್ಕೊಂಡು ನನ್ನ ಜೊತೆ ಓಡಾಡೋದಾಗಲಿ, ನನಗೊಂದು ದೊಡ್ಡ ರೀತಿಯಲ್ಲಿ ಒಂದು ಸಪೋರ್ಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶರ್ಮಿಳಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸುತೇಜ್, ಯು ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಮಣಿ ಸರ್, ನಿಮ್ಮ ಹಾಡು ಕಾಣಿಸ್ತಿಲ್ಲ ನಂಗೆ ಅವರಲ್ಲಿ, ಇಲ್ಲಿ ಬ್ಯೂಟಿಫುಲ್ ಸಾಂಗ್ ನೀಲಾಂಬರಿ ಅಂತೂ ದೊಡ್ಡ ಹಿಟ್ ಆಗಿದೆ ಇವತ್ತು. ತುಂಬ ಚೆನ್ನಾಗಿದೆ ಹಾಡನ್ನ. ನಮ್ಮ ಭಟ್ರು ಬರೆದಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಟೀಮ್, ಈ ಸಿನಿಮಾ ಗೆಲ್ಲಬೇಕು. ನಮ್ಮ ಊರಿಂದ ಇನ್ನಷ್ಟು ಟ್ಯಾಲೆಂಟ್ಸ್ಗಳು ಬರಬೇಕು. ತುಳು ಸಿನಿಮಾ ರಂಗದಲ್ಲಿ ಈ ವರ್ಷ ಐ ಥಿಂಕ್ 12-13 ಸಿನಿಮಾಸ್ಗಳಾಗಿದೆ. ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನೋದಕ್ಕೆ ಇದೆ ನಾನೇ ಸಾಕ್ಷಿ ಅಂತ ಹೇಳ್ಬೋದು. ನಾನು ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ದೀನಿ ಈ ಸತಿ. ಅಲ್ಲಿ ಹೋದಾಗ ಸಿನಿಮಾಗಳು ಆ್ಯಕ್ಚುಲಿ ಚೆನ್ನಾಗೇ ಕೊಟ್ಟರೆ ಅಲ್ಲಿ ಡೆಫಿನೆಟ್ಲಿ ಜನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಯ ಕಂಟೆಂಟ್ ಇಲ್ಲಿಗೆ ತೊಗೊಂಡು ಬಂದು ಮಾಡೋದು. ಐ ಥಿಂಕ್ ವಿ ಸ್ಟಾರ್ಟೆಡ್ ಆಫ್ ಕಾಂತಾರ ಆಯಿತು, ಸೂ ಫ್ರಮ್ ಸೋ ಆಯಿತು. ಜನ ಎಲ್ಲೋ ನಮ್ಮ ಭಾಷೆಯನ್ನು ಒಪ್ಕೊಳ್ತಾ ಇದ್ದಾರೆ. ಮೊದಲು ಸ್ವಲ್ಪ ಗೇಲಿ ಮಾಡ್ತಾಯಿದ್ರು ನಾವು ನಮ್ಮ ಮಂಗಳೂರು ಕನ್ನಡದಲ್ಲಿ ಮಾತಾಡುವಾಗ. ಇವಾಗ ಒಂದು ರೀತಿಯ ಒಪ್ಪಿಗೆ ಬಂದಿದೆ ಜನರಿಗೆ ನಮ್ಮ ಭಾಷೆಯಲ್ಲಿ, ಅರ್ಥನೂ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೊದಲೆಲ್ಲ ನಾವು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾರೆ ಅಂತ ಹೇಳ್ತಿದ್ರು, ಬಟ್ ಇವಾಗ ಒಪ್ತಾರೆ ಎಲ್ಲೋನು. ಸೊ ಬಟ್ ಕಂಟೆಂಟ್ಗಳು, ಅಫ್ಕೋರ್ಸ್ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಹೇಳ್ಬೋದು. ಸಿನಿಮಾ ಚೆನ್ನಾಗಿದ್ದಾಗ ನಿಮ್ಮೆಲ್ಲರ ಸಪೋರ್ಟು ಇರಬೇಕು. ನೀವೆಲ್ಲರೂ ಸಿನಿಮಾನ ಒಂದು ಮಟ್ಟಿಗೆ ನಮಗೆ ತಗೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ಪ್ರತಿಯೊಬ್ಬರು ಕೂಡ ನೀವು ಯಾರು ನನ್ನ ಸಿನಿಮಾಗೆ ಯಾವ ರೀತಿಯಲ್ಲಿ ಹಿಂದೆಯಿಂದ ನಿಂತ್ಕೊಂಡು ಹೆಲ್ಪ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಇಲ್ಲಿ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್. ನಾನು ಎಂದಿಗೂ ಅದನ್ನು ಮರೆಯಲ್ಲ, ಆ ಸಹಾಯವನ್ನು. ಥ್ಯಾಂಕ್ ಯು. ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ನಾವು ಈಗೊಬ್ಬರು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾ ಇದ್ದೀವಿ. ಅವರು ನಮ್ಮ ಗೋಲ್ಡನ್ ಮೂವೀಸ್ ಹೆಸರಿಟ್ಕೊಂಡೇ ಮಾಡ್ತಾ ಇರೋದನ್ನ. ಎಲ್ಲದಕ್ಕೂ ನಾವು ಹಿಂದೆಯಿಂದ ಇರ್ತೀವಿ. ಅಫ್ಕೋರ್ಸ್ ಪ್ಲಸ್ ಆಯಿತು, ದೊಡ್ಡ ಮಟ್ಟದಲ್ಲೇ ಪ್ಲಸ್ ಆಯಿತು ಅಂತ ಹೇಳ್ಬೋದು. ನಾನು ಈ ಸರ್ತಿ ಆ್ಯಕ್ಚುಲಿ ನೋಡಿದೆ, ಜನ ಒಳ್ಳೆ ಸಿನಿಮಾ ಅಂತ ಕೊಟ್ಟರೆ ಯಾವ ರೀತಿ ಆಚೆ ಬಂದು ಅದನ್ನು ಸಪೋರ್ಟ್ ಮಾಡಿಕೊಂಡು ನಾವು ಪ್ರಚಾರ ಮಾಡಬೇಕಾಗೂ ಇಲ್ಲ, ಅವರವರೇ ಪ್ರಚಾರ ಮಾಡ್ಕೊಂಡು ಸಿನಿಮಾನ ನೋಡ್ತಾರೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಬೇಸಿಕ್ಲಿ ನಾನು ಮತ್ತು ಗಣೇಶ್ ಅವರು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವುದೇ ಸಿನಿಮಾ ಮಾಡಲಿಕ್ಕೂ ನೆಕ್ಸ್ಟ್ ಇವಾಗ ನಾವು ಕಂಟೆಂಟ್ ಬೇಸ್ಡ್ ಹೋಗ್ಬಿಟ್ರೆ ಜನ ಒಪ್ಕೊಳ್ತಾರೆ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಇವಾಗ. ಸೊ ಅರ್ಜುನ್ ಬಿಂಗ್ ಸೋ ಕ್ಲೋಸ್ ಟು ಅವರ್ ಫ್ಯಾಮಿಲಿ, ಇಲ್ಲ, ಇದ್ರ ಜೊತೆ ನಾವು ನಿಂತ್ಕೊಳ್ಬೇಕು, ಈ ಸಿನಿಮಾ ಗೆಲ್ಲಬೇಕು ಅಂತ ಒಂದು ಆಸೆಯಿಂದ ನಾವು ಅವ್ರ ಜೊತೆ ಇದ್ದೀವಿ ಇವತ್ತು. ಅಂದ್ಕೊಂಡಿದ್ದೀನಿ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಎರಡೂ ಮಾಡೋಣ, ಒಂದಲ್ಲ. ಬಟ್ ಸ್ಕ್ರಿಪ್ಟ್ ಇಸ್ ದ ಕಿಂಗ್ ನನ್ನ ಪ್ರಕಾರ. ಐ ಜಸ್ಟ್ ಫೀಲ್ ದಟ್ ನಾವು ಸುಮ್ಮನೆ ಹಾಗೆ ಏನೋ ಜಸ್ಟ್ ಸಿನಿಮಾ ಗೆಲ್ತು ಅಂತ ಹೇಳಿಬಿಟ್ಟು ನಾನು ಯಾವುದು ಹೇಸ್ಟಿ ಡಿಸಿಷನ್ಸ್ಗಳು ತೊಗೊಳ್ಳಲ್ಲ. ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಇಮಿಡಿಯೇಟ್ಲಿನೂ ಸ್ಟಾರ್ಟ್ ಮಾಡ್ತೀನಿ. ಆರ್ ಐ ವಿಲ್ ವೇಟ್. ಸ್ಕ್ರಿಪ್ಟ್ಗಳು ನಡೀತಾ ಇದೆ, ಸುಮಾರಷ್ಟು ಸ್ಕ್ರಿಪ್ಟ್ಗಳನ್ನ ಕೇಳ್ತಾನೂ ಇದ್ದೀನಿ.
ಸೊ ಯಾವುದಾದ್ರೂ ಒಳ್ಳೇದಾಗಿದ್ದ ತಕ್ಷಣ ಐಲ್ ಸ್ಟಾರ್ಟ್. ಈ ಸರ್ತಿ ಕನ್ನಡ ತುಳು ಈ ಸರ್ತಿ ಮಾಡಿದ್ರಲ್ವಾ, ಒಂದು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ರು. ಅದು ಒಂದು ದೊಡ್ಡ ಮಟ್ಟದ ಹೆಲ್ಪು ಆಯಿತು ನಮಗೆ. ಜನ ಅವರನ್ನು ಸ್ಕ್ರೀನ್ ಮೇಲೆ ನೋಡಿ ಪಟ್ಟ ಖುಷಿ, ಆ ಪ್ರೀತಿ ಕೊಟ್ಟಿರೋದು, ನಾನು ಅಲ್ಲಿ ನಿಂತ್ಕೊಂಡು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಈ ಸತಿ. ಜನ ಮೇ ಬಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾವೆಲ್ಲೂ ಅದನ್ನು ಹೇಳ್ಕೊಂಡೂ ಇರಲಿಲ್ಲ ದಟ್ ಅವ್ರ ಸಿನಿಮಾದಲ್ಲಿದ್ದಾರೆ ಅಂತ. ಅದು ನೋಡಿದಾಗ ಒಂದು ಪಟ್ಟಿರೋ ಒಂದು ಖುಷಿ, ಆ ಒಂದು ಕಿರ್ಚಾಟ, ಆ ಒಂದು ಪ್ರೀತಿ, ಡಾನ್ಸ್ ಮಾಡ್ತಾ ಇದ್ರು ನಿಂತ್ಕೊಂಡು ಜನ, ಅದನ್ನ ನೋಡ್ಬಿಟ್ಟು ನನಗಿನ್ನೂ ಹುಮ್ಮಸ್ ಬಂದಿದೆ ಇನ್ನು ಮಾಡಬೇಕು ಅಂತ. ನಾಟ್ ವೆರಿ ಗುಡ್, ನಾನು ಸುಮ್ಮನೆ ಹೇಳಲ್ಲ, ಪರವಾಗಿಲ್ಲ. ಯಾಕಂದರೆ ಮೇ ಬಿ ಕನ್ನಡಕ್ಕೆ ಅನ್ನೋವಾಗ ಕೆಲವು ಕ್ಯಾಲ್ಕುಲೇಷನ್ಸ್ ಅಂತ ಇರುತ್ತೆ. ಇಲ್ಲಿ ಕೆಲವು ಆರ್ಟಿಸ್ಟ್ಗಳನ್ನ ನಾನು ಹಾಕ್ಕೊಳ್ಬೇಕಿತ್ತು, ಆರ್ ಮೇ ಬಿ ಒಂದೇ ಸತಿ ಮೇ ಬಿ ನಮ್ಮ ಒಂದು ಒಪ್ಪಿಗೆ ಬರಲಿಲ್ಲ, ಅಲ್ಲಿ ಕಂಪ್ಲೀಟ್ ಆ ಕಡೆ ಅವ್ರದ್ದು ನಮ್ಮದು ಮಾಡಿದ್ದಲ್ಲ. ನೆಕ್ಸ್ಟ್ ಟೈಮ್ ವಿ ವಿಲ್ ಡೂ ದ್ಯಾಟ್. ಅದು ಆ ರೀತಿಯಲ್ಲಿ ಮಾಡೋಣ ಅಂತ ಇದ್ದೀವಿ, ಇಲ್ಲಿ ಮತ್ತು ಅಲ್ಲಿ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಮಾಡೋಣ ಅಂತ ಇದ್ರಲ್ಲಲ್ವಾ. ಕರೆಕ್ಟಾಗಿ ಡಿಸಿಷನ್ ತಗೊಂಡಿದ್ದಾರೆ ಅವರು. ಕೆಲವು ಪೋರ್ಷನ್ಸ್ಗಳನ್ನು ನಾವು ಶೂಟು ಮಾಡಿದ್ರಿ, ಡಬ್ಬು ಮಾಡಿದ್ವಿ. ಒಳ್ಳೆ ಒಂದು ಅರ್ಜುನ್ ಮೇಲೆ ನನಗಿರುವಂಥ ಕಾನ್ಫಿಡೆನ್ಸ್, ನಮಗಿರುವಂಥ ಕಾನ್ಫಿಡೆನ್ಸು, ನಮ್ಗೆ ಆ ಒಂದು ಸ್ಟೆಪ್ಪು ಈಸಿಯಾಗಿ ಡಿಸಿಷನ್ ತಗೊಳ್ಳೋಕ್ಕೆ ಆಯಿತು. ಒಳ್ಳೆ ಸ್ಕ್ರಿಪ್ಟ್ ಅಂತ ಬಂದಾಗ ಸಿನಿಮಾ ನೋಡಿಬಿಟ್ಟು ನಾವು ಆ ಡಿಸಿಷನ್ಸ್ಗಳನ್ನ ತಗೊಳ್ತೀವಿ. ಯಾಕಂದರೆ ಪ್ರತಿಯೊಂದಕ್ಕೂ ಕೊಲಾಬ್ರೇಟ್ ಆಗಿ ನಾಳೆ ದಿನ ಸಿನಿಮಾಗಳು ರಿಲೀಸ್ ಎಲ್ಲ ಆಗದೆ ಹೋದರೆ, ಇಲ್ಲಿ ನನಗೆ ಗೊತ್ತು ಇದು ನಮ್ಮ ಮನೆ ಸಿನಿಮಾ, ಇದು ನನಗೆ ಗೊತ್ತು ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಅದು ಒಂದೇ ಕಾರಣಕ್ಕೋಸ್ಕರ ದ ಡಿಸಿಷನ್ ವಾಸ್ ಫಾಸ್ಟರ್. ಶಿಲ್ಪಾ ಮ್ಯಾಮ್, ಕ್ವೆಶ್ಚನ್ಸ್ ಇಲ್ಲದೆ ಇರ್ಬೋದು, ಒಂದು ರಿಕ್ವೆಸ್ಟ್ ಇದೆ. ಹಾಡೆಲ್ಲ ಹಾಡಕ್ಕೆ ಹೇಳ್ಬೇಡಿ. ಇಲ್ಲ ಆಕ್ಚುಲಿ ಒಳ್ಳೆ ಐಡಿಯಾ ಕೊಡ್ತೀವಿ. ಹೌದು ಮ್ಯಾಮ್, ಯಾಕೆ ಒಂದು ಹಾಡು ಹಾಡ್ಬೋದು? ಇದೆ ನೋಡಿ, ಎಲ್ಲ ಸಿಂಗರ್ಸ್ಗಳು ಎಲ್ಲ ಹಾಡ್ಬಿಟ್ಟು ಹೋದ್ರಲ್ಲ, ನಮ್ಗೆ ಯಾಕೆ ಹಿಂಗೆ ಕಾಟ ಮಾಡ್ತೀರಾ? ಪಿಕ್ಚರ್ ಸಿನಿಮಾದ ಸಕ್ಸಸ್ ನಲ್ಲಿ ಒಂದು ಇರೋವಂಥ ವೇಳೆಯಲ್ಲಿ ಒಂದು 2 ಲೈನ್. ಬೇಡ, ಇಟ್ಸ್ ಓಕೆ. ಓಕೆ, ಬಟ್ ಇನ್ನೊಂದು ರಿಕ್ವೆಸ್ಟ್ ಇದೆ. ಆ್ಯಕ್ಚುಲ್ ರಿಕ್ವೆಸ್ಟ್ ಏನು ಅಂದರೆ, ಗೋಲ್ಡನ್ ಮೂವೀಸ್ ನಮ್ಮ ಅರ್ಜುನ್ ದೇವ್ ಅವ್ರನ್ನ ಸ್ಯಾಂಡಲ್ವುಡ್ಗೆ ಒಂದು ಕೊಡುಗೆಯಾಗಿ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ನೀವೇ ಅವರನ್ನು ನಮ್ಮ ಕನ್ನಡದ ಆಡಿಯನ್ಸ್ಗೆ ಪರಿಚಯ ಮಾಡಬೇಕು ಅಂತ ವೇದಿಕೆ ಬೆಲೆಕರ್. ಪ್ಲೀಸ್, ನಿಜ ಹೇಳ್ತೀನಿ, ಐ ಮೀನ್ ಹಿ ನೀಡ್ಸ್ ಅನ್ ಇಂಟ್ರಡಕ್ಷನ್. ನಮ್ಮ ಕಡೆ ನಾವು ತುಳುವ ಸ್ಟಾರ್ ಯಾರು ಅಂತ ಹೇಳಿದ್ರೆ ನಮಗೆ ಹೆಸರು ಬರೋದೇ ಅರ್ಜುನ್ ಕಾಪಿಕಾಡ್ ಅವರು. ಹಿ ಈಸ್ ನೋನ್ ಆಸ್ ದ ತುಳು ಸೂಪರ್ ಸ್ಟಾರ್. ಪ್ಲೀಸ್ ಅರ್ಜುನ್, ವಿ ವಾಂಟ್ ಯು ಆನ್ ಸ್ಟೇಜ್. ನಾವು ಪಿಕ್ಚರ್ ಸಿನಿಮಾ ಅಂತ ಅನೌನ್ಸ್ ಮಾಡಿದಾಗ ಹೊಸ ಪ್ರತಿಭೆಗಳನ್ನು ಹಾಕೊಂಡು, ಇಫ್ ನಾಟ್ ಅರ್ಜುನ್ನ ಬಿಟ್ಟು ನಾವು ಸಿನಿಮಾ ಮಾಡೋ ಪ್ರಶ್ನೆನೇ ಬರ್ತಿರ್ಲಿಲ್ಲ ಮಂಗಳೂರಲ್ಲಿ. ಬಟ್ ಮೊದಲನೇದಾಗಿ ನಾವು ಫಸ್ಟ್ ಟೈಮ್ ತುಳುವಲ್ಲಿ ಸಿನಿಮಾ ಮಾಡುವಾಗ ಹೊಸ ಪ್ರತಿಭೆಗಳನ್ನು ನಮ್ಮ ಬ್ಯಾನರಿಂದ ಕೊಡೋಣ ಅನ್ನೋ ಒಂದೇ ಕಾರಣಕ್ಕೆ ವಿ ಗಾಟ್ ನ್ಯೂ ಟ್ಯಾಲೆಂಟ್ಸ್ ಅಲ್ಲಿ.